ನಿನ್ನೆ ದಿನ ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರ್ಗೌಡರವರು ನಿಂಗೇಗೌಡ ಬಡಾವಣೆಯ ರಸ್ತೆ ಕಾಮಗಾರಿ ಉದ್ಘಾಟನೆಗೆ ಆಗಮಿಸಿದ ಸಂದರ್ಭ ಕಳಪೆ ಕಾಮಗಾರಿಯನ್ನು ಕಂಡು ಉದ್ಘಾಟನೆ ಮಾಡುವುದನ್ನು ನಿಲ್ಲಿಸಿ ಈ ಬಿಲ್ಲನ್ನು ತಡೆ ಹಿಡಿಯುತ್ತೇನೆ ಎಂದು ಘೋಷಿಸುವ ಮೂಲಕ ಗೌರವ ಹಾಗೂ ಜನಪ್ರತಿನಿಧಿಯಾಗಿ ತಮ್ಮ ಜವಾಬ್ದಾರಿಯನ್ನು ಕಾಪಾಡಿಕೊಂಡಿದ್ದಾರೆ. ಈ ನಿಲುವನ್ನು ಕೊಡಗು ಅಭಿವೃದ್ಧಿ ಸಮಿತಿ ಹಾಗೂ ನಿಂಗೇಗೌಡ ಬಡಾವಣೆಯ ನಿವಾಸಿಗಳು ಇದನ್ನು ಸ್ವಾಗತಿಸಿದ್ದಾರೆ. 1ನೇ ಹಂತದ ರಸ್ತೆ ಕಾಮಗಾರಿ ಅಚ್ಚುಕಟ್ಟಾಗಿ ನಡೆದಿದ್ದು ಸತ್ಯ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೇವೆ. ಆದರೆ ಯಾರ ಗಮನಕ್ಕೂ ಬಾರದೆ 2ನೇ ಹಂತದ ಕಾಮಗಾರಿಯನ್ನು ತರಾತುರಿಯಲ್ಲಿ ಮಾಡಿರುತ್ತಾರೆ. ರಸ್ತೆ ಒಂದು ಬಾರಿ ಕಳಪೆಯಾದರೆ ಮುಂದೆ ಪುನರ್ ನಿರ್ಮಾಣ ಮಾಡುವವರೆಗೂ ಗುಂಡಿಗಳ ನರಕದಲ್ಲಿ ಜನಸಾಮಾನ್ಯರು ಓಡಾಡಬೇಕಾಗುತ್ತದೆ. ಪ್ರಚಾರ ಪ್ರಿಯ ನಾಯಕನಲ್ಲ ಎಂದು ದಾವೂದ್ ಅವರು ಹೇಳಿದರು. ಬಡಾವಣೆ ಕುಶಾಲನಗರದ ಸಿಟಿಯಲ್ಲಿದೆ, ಹಾರ್ಟ್ ಆಫ್ ಸಿಟಿಯಲ್ಲಿದೆ. ಇಲ್ಲಿ ರಸ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಯ ಸಾರ್ವಜನಿಕರು, ಆ್ಯಂಟಿ ಕರಪ್ಷನ್ ನಾಯಕರುಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು, ಟೈಲರ್ ಅಸೋಸಿಯೇಷನ್ ಇವರೆಲ್ಲರೂ ಇದರ ಬಗ್ಗೆ ನಾವು ಅವರೆಲ್ಲ ಸೇರಿ ಒಂದಾಗಿ ಒಗ್ಗಟ್ಟಾಗಿ ಈ ರಸ್ತೆ ಆಗಲೇಬೇಕು ಎಂದು ಅಧಿಕಾರಿಗಳಿಗೆ, ಶಾಸಕರಿಗೆ ನಾವು ಮನವಿ ಮಾಡಿದ್ದು. ರಸ್ತೆ ಕಾಮಗಾರಿ ಆದರೆ ಮತ್ತು 5 ವರ್ಷ ಮತ್ತು ಯಾರೂ ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಡೋಲ್ಲ. ಇದ್ರೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ನಾನೀಗ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಒಂದು ಸಾರ್ವಜನಿಕ ಮನವಿವರೆಗೆ ಮತ್ತು ನೆನ್ನೆ ಬಂದಂತಹ ವೀಡಿಯೋಗಳನ್ನು ನೋಡಿ ನಾನಿಲ್ಲಿ ಖುದ್ದಾಗಿ ಬಂದು ನಾನೇ ಇಲ್ಲಿ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಬಂದಾಗ ನೋಡಿ, ನಾನು ಇಲ್ಲಿಗ ನೋಡಿ ಇಲ್ಲಿ ಇದ್ದೀನಿ. ನಿಂಗೇಗೌಡ ಬಡಾವಣೆಯ ನೆನ್ನೆ ಆದಂತಹ ಉದ್ಘಾಟನೆ ಮಾಡಲಿಕ್ಕೆ ಶಾಸಕರು ಬಂದಂತಹ ಒಂದು ರಸ್ತೆ ನೋಡಿ ಸರ್, ನೋಡಿ ಈ ಥರ ಕಿತ್ತು ಬರ್ತಾಯಿದೆ. ಇದು ಯಾರಿಗೋಸ್ಕರ ಮಾಡಿರೋದು? ಯಾಕೆ ಈ ಥರ ಕಳಪ ಕಾಮಗಾರಿಗಳು ಮಾಡಬೇಕು? ಕೈಯಲ್ಲಿ ಕಿತ್ತರೆ ಬರ್ತದೆ ನೋಡಿ. ಈ ಥರ ಕಳಪೆ ಕೆಲಸ ಮಾಡಿಬಿಟ್ಟು ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ನೀವು ಈ ಕೆಲಸ ಮಾಡ್ತಾಯಿದ್ದೀರಾ? ಕಾಂಟ್ರಾಕ್ಟ್ದಾರರೇ, ನಿಮಗೆ ಏನು ಒತ್ತಡ ಬಂದಿತ್ತು ಇಷ್ಟು ತರಾತುರಲ್ಲಿ ಮಾಡಬೇಕು? ಈ ಉದ್ಘಾಟನೆ ಇವತ್ತಲ್ಲಾದರೂ ನಾಳೆಯಾದರೂ ಮಾಡ್ಬೋದು. ಕೆಲಸ ಒಂದು ಸಲ ಆದರೆ ಇನ್ನು ಮುಂದಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕೊಡಗಿನ ಯಾವುದೇ ಮೂಲಗಳಲ್ಲಾಗಲಿ ಈ ಥರ ಕಳಪೆ ಕಾಮಗಾರಿ ಆದರೆ ಖಂಡಿತವಾಗಿಯೂ ನಮ್ಮ ಸದಸ್ಯರುಗಳು, ಅಧ್ಯಕ್ಷರು ಪ್ರಸನ್ನ ಭಟ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಕಾಮಗಾರಿ ನಡೆಯುವ ಸ್ಥಳಕ್ಕೆ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿ ಅದು ಸರಿ ಆ ಸಾರ್ವಜನಿಕರಿಂದ ಮಾಹಿತಿ ಪಡೆದುಕೊಂಡು ನಂತರ ಅದಕ್ಕೆ ಉದ್ಘಾಟನೆಗೆ ಅವಕಾಶ ಮಾಡಿಕೊಡ್ತೇವೆ. ಇಲ್ಲಿಯ ನಿವಾಸಿಯಾದ ಭವಾನಿ ಲೋಕೇಶ್ ಇವರು ಮಾತನಾಡಿ, ಈ ಮಾರ್ಗದಲ್ಲಿ 10 ವರ್ಷಗಳಿಂದ ಓಡಾಡಲು ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಿದೆ. ನಿಂಗೇಗೌಡ ಬಡಾವಣೆಯ ನಿವಾಸಿಗಳೆಲ್ಲ ಸೇರಿ ಭ್ರಷ್ಟಾಚಾರ ನಿಗ್ರಹ ದಳದವರೊಂದಿಗೆ ಮಾತುಕತೆ ನಡೆಸಿ ಪುರಸಭೆಯ ಎದುರು ಧರಣಿ ಮಾಡಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದರು. ಆ ಸಂದರ್ಭದಲ್ಲಿ ಅಜೀಜ್ ಮತ್ತು ನಯಾಜ್ ಅವರು ಧರಣಿ ಮಾಡುವುದು ಬೇಡ ಎಂದು ಪುರಸಭೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ ರಸ್ತೆ ಕಾಮಗಾರಿಯನ್ನು ಮಾಡಿಸಿರುತ್ತಾರೆ. ಅವರಿಗೆ ತಮ್ಮ ಧನ್ಯವಾದಗಳು. ಆದರೆ 2ನೇ ಹಂತದ ಕಾಮಗಾರಿಯು ಕಳಪೆಯಾಗಿರುತ್ತದೆ, ನಡೆದುಕೊಂಡು ಬರುವಾಗ ಕಾಲಿಗೆ ಅಂಟಿಕೊಳ್ಳುತ್ತದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಿಲ್ಲನ್ನು ಪಾವತಿಸದೆ ರಸ್ತೆಯನ್ನು ಪುನರ್ ನಿರ್ಮಾಣ ಮಾಡಿಸಿಕೊಡಬೇಕಾಗಿ ಗ್ರಾಮಸ್ಥರ ಪರವಾಗಿ ಕೇಳಿಕೊಂಡರು. ನಮಗೆ ಇಲ್ಲಿ ನಿಂಗೇಗೌಡ ಬಡಾವಣೆ ರೋಡ್ ರಸ್ತೆ ಸಮಸ್ಯೆ ತುಂಬ ಇತ್ತು. ಆವಾಗ ನಾವು ಇವರು ಭ್ರಷ್ಟಾಚಾರ ನಿಗ್ರಹ ದಳವರಿಗೆ ಹೇಳಿ ಅವರು ಬಂದು ವೀಡಿಯೋ ಮಾಡಿ, ಅಬ್ದುಲ್ ಅವರು ಎಲ್ಲ ವೀಡಿಯೋ ಮಾಡಿ, ನಾವೆಲ್ಲ ಸೇರಿಕೊಂಡು ಊರವ್ರನ್ನೆಲ್ಲ ಸೇರಿಸಿ ವೀಡಿಯೋ ಮಾಡಿ, ನಾವಂದರೆ ನಮ್ಮ ಪಂಚಾಯತಿಯವರು 10 ವರ್ಷದಿಂದ ಯಾವುದೇ ಇದು ಮಾಡಿಕ್ಕಿಲ್ಲ, ಯಾವುದೇ ಕೆಲಸಗಳಲ್ಲಿ ರೋಡ್ ಏನಾಗಿತ್ತಿಲ್ಲ. ಹಾಗಾಗಿ ನಾವು ಸುಮಾರು ಮಾಡ್ತಾರೆ ಅಂತ 10 ವರ್ಷದಿಂದ ಕಾದ್ವಿ, ಯಾವುದೂ ಆಗಿಲ್ಲ. ಆಮೇಲೆ ನಮ್ಮದು ಭ್ರಷ್ಟಾಚಾರ ನಿಗ್ರಹ ದಳದವರು ಇವರು ದಾವೂದ್ ಅವರು, ಅಬ್ದುಲ್ ಅವರೆಲ್ಲ ಸೇರಿಕೊಂಡು ನಾವೆಲ್ಲ ಸುಮಾರು ವೀಡಿಯೋಗಳು ಮಾಡಿ ಗ್ರೂಪಿಗೆ ಹಾಕಿದ ಮೇಲೆ ಅದು ತುಂಬ ಲಾಸ್ಟಿಗೆ ಹೋರಾಟಕ್ಕೆ ನಿಂತೀವಿ. ನಾವು ರೋಡ್ ಆಗಿಲ್ಲ ಅಂದರೆ ಹೋರಾಟಕ್ಕೆ ರೆಡಿಯಾಗಿದ್ವಿ. ಲಾಸ್ಟಿಗೆ ಇದು ಆಗುತ್ತೆ ಅಂತ ಅಜೀಜ್ ಅವರೆಲ್ಲ ಬಂದು ಮತ್ತೆ ಎಲ್ಲರೂ ನಿಂತು ಮಾತಾಡಿ ರೋಡು ಒಂದು ರಸ್ತೆ ಕಾಮಗಾರಿಯನ್ನು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮಾಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಪುನಃ 2ನೇ ಹಂತದ ಕಾಮಗಾರಿ ಅಂತ ಪುನಃ ಇನ್ನೊಂದು ರಸ್ತೆ ಮಾಡಿದ್ದಾರೆ. ಈಗ ಮೊನ್ನೆ ಅದು ಮಾಡಿದ್ದು ಫುಲ್ ಕಳಪೆ ಆಗಿದೆ. ಈಗ ನಾನೇ ಇಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗುವಾಗ ಮೆಟ್ಟೋಗನೇ ಕಾಲಲ್ಲಿ ಬರ್ತಾ ಉಂಟು ಡಾಂಬರು. ಇಷ್ಟು ಕಳಪೆಯಾಗಿ ಮಾಡಿದ್ದಾರೆ. ಏನಕ್ಕೆ ಇದು ಜನಗಳಿಗೆ ಒಂದು ಕಣ್ಣಿಗೆ ತೋರಿಸೋಕ್ಕೊಂದು ರೋಡ್ ಮಾಡಿರೋದ ಅಥವಾ ಇದು ಪರ್ಮನೆಂಟಾಗಿ ಇರಬೇಕು ಅಂತ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ. ಇವಾಗ ನಾವು ಇಲ್ಲಿ ನಡ್ಕೊಂಡು ಬರುವಾಗ ನಮ್ಮ ಕಾಲಲ್ಲಿ ಅಂಟ್ಕೊಂಡು ಉಂಟು. ಈ ಥರ ಒಂದು ಕಳಪೆ ಮಾಡಿಬಿಟ್ಟು ಜನಗಳಿಗೆ ಏಕೆ ಮಣ್ಣೆ ಹಚ್ಚೋದು ಕಣ್ಣಿಗೆ ಅಂತ ಗೊತ್ತಿಲ್ಲ ನಮಗೆ. ಇಷ್ಟು ಕಷ್ಟಪಟ್ಟು ಇಷ್ಟು ಹೋರಾಟ ಮಾಡಿ ರೋಡ್ ಮಾಡಿಸಿದ್ರು ಇದು ಶಾಶ್ವತವಾಗಿ ನಿಲ್ಲೋದಿಲ್ಲ. ಹಾಗಾಗಿ ಇದು ಸರಿಯಾಗಿ ಇದನ್ನು ಸರಿ ಮಾಡಿಕೊಡ್ಬೇಕು. ಮತ್ತು ಶಾಸಕರಿಗೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ನೆನ್ನೆ ಇನಾಗ್ರೇಷನಿಗೆ ಕರೆದಿದ್ರು. ಅವರು ರೋಡ್ ಕಳಪೆ ಆಗಿರೋದಕ್ಕೆ ಅದು ಇನಾಗ್ರೇಷನ್ಗೆ ಒಪ್ಪದೆ ಅವರು ಸರಿಯಾಗಿ ಮಾಡಬೇಕು, ಸರಿ ಇಲ್ಲ ಮಾಡಿರೋದು ಅಂತ ಹೇಳಿದ್ದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ಶಾಸಕರ ಮೇಲೆ. ಈ ಥರ ಒಂದು ಕಳಪೆ ಮಾಡಿದವರಿಗೂ ಅದಕ್ಕೆ ಏನು ಆಗಬೇಕು ಅದು ಆಗಲೇಬೇಕು ಶಿಕ್ಷೆ, ಮತ್ತು ಇದು ಸರಿಯಾಗಿ ಮಾಡಿಕೊಡ್ಬೇಕು ಅವರು. ಇಲ್ಲಾಂದರೆ ಇದನ್ನು ಎಲ್ಲರೂ ಹೋರಾಟಕ್ಕೆ ಎಲ್ಲರ ಸಿದ್ಧತೆ ಮಾಡ್ತಾರೆ ನಮ್ಮ ಏರಿಯಾದವರು.